ಆ ಕೆರೆಬೇಟೆ ಸಿನಿಮಾ ನಿಮಗೆ ಗೊತ್ತಿದೆ, ಹೆಚ್ಚು ಕಡಿಮೆ ಇವತ್ತಿಗೆ ಒಂದು 5 ದಿವಸ ಆಯ್ತು. ತುಂಬಾ ಒಳ್ಳೆ ರಿವ್ಯೂ, ತುಂಬಾ ಒಳ್ಳೆ ಒಪಿನಿಯನ್ ಇದೆ. ನಮ್ಗೆ ಒಂದೇ ಒಂದು ಬೇಜಾರು ಏನಂತಂದ್ರೆ, ತುಂಬಾ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲಾ ಕಡೆಗೂ ಕಲೆಕ್ಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂತ ತುಂಬಾ ಖುಷಿ ಇದೆ ನಮಗೆ. ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗಿ ಇದೊಂದು ಅವತ್ತು ಹೇಳಿದ್ದೆ ನಾನು, ಮೆಗಾ ಹಿಟ್ ಆಗುವಂತ ಸಿನಿಮಾ ಇದು. ಅವೆಲ್ಲವನ್ನು ಮೀರಿ ನನಗನ್ಸುತ್ತೆ, ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಆ ಫೇಸ್ ವ್ಯಾಲ್ಯೂ, ನಾವು ಹೊಸಬ್ರು, ನಮ್ ಡೈರೆಕ್ಟರ್ ಇರ್ಬೋದು, ಹೀರೋಯಿನ್ ಇರ್ಬೋದು, ನಾನು ಇರ್ಬೋದು, ಅದನ್ನ ಒಂದು ಚೂರು ಏನಿದೆ ಅದ ಒಳಗಡೆ ತಲೆಯಲ್ಲಿ ಇರುತ್ತಲ್ಲ, ಹೊಸ ಹುಡುಗರು ಏನ್ ಮಾಡಿರ್ತಾರೋ ಅನ್ನೋದು, ಅದನ್ನ ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥಿಯೇಟ್ರಿಗೆ ಬಂದ್ರೆ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು, ಮಾಧ್ಯಮ ಇರ್ಬೋದು, ತುಂಬಾ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇವನು ಒಟ್ಟಿಗೆ ಆಕ್ಚುಲಿ ಜಿಮ್ನಾಸ್ಟಿಕ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬಟ್ ಆದ್ರೆ ನಾನು ಯಾವತ್ತೂ ಕೂಡ ಏನನ್ನು ಅಂದ್ರೆ ಇವನು ಹೇಗೆಂದ್ರೆ, ಇವತ್ತು ಕೃಷ್ಣ ಮತ್ತೆ ಕುಚೇಲನ ಸಂಬಂಧ ತರ. ಅಂದ್ರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ತರ ಒಂದು ನಿಮ್ಗೆ ಗೊತ್ತಿದೆ ಅದು. ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಕೇಳೋದು ಏನಂದ್ರೆ, ಈಗ ಸ್ನೇಹಿತನ ಹತ್ರ ಹೋಗಿ ಕೇಳ್ಬೇಕು ಅಂತ ಅಂದಾಗ ನಾನೇನಾದ್ರು ಯೋಗ್ಯತೆ ಇರೋದು ಮಾಡಿರ್ಬೇಕು. ನನಗೆ ಇವನ ಹತ್ರ ಹೋಗೋದಕ್ಕಿಂತ ಮುಂಚೆ, ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದೀವ ಆ ತರದ್ದು, ಆ ಒಂದು ಅಂಜಿಕೆಯಲ್ಲೇ ಹೋದೆ. ನೀವ್ ಯಾರು ನಂಬಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಹ್ಯಾಕ್ ಮಾತಾಡಿಸ್ತಾನೋ ಏನ್ ಮಾಡ್ತಾನೋ ಅನ್ನೋ ದುಡ್ಡು ಇದ್ರಲ್ಲೇ ಇತ್ತು. ಆದ್ರೆ ಒಬ್ಬ ಸ್ವಂತ ತಮ್ಮನ್ನ ಅಥವಾ ಅಣ್ಣನ್ನ, ಗುರು ಹ್ಯಾಗ್ ಮಾಡ್ತಿದ್ಯಾ, ಏನ್ ಮಾಡಿದ್ಯಾ, ಒಳ್ಳೆ ರಿಪೋರ್ಟ್ ಅಂದ್ರೆ ಇಷ್ಟು ದಿವಸ ಯಾಕೆ ಮತ್ತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ. ನನಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್, ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಖಂಡಿತವಾಗೂ ಜನ ಕೈ ಹಿಡಿತಾರೆ, ಇದೆಲ್ಲ ಒಂದು ಕಡೆ. ಅವೆಲ್ಲವನ್ನು ಮೀರಿ ಒಳ್ಳೆ ಮನಸ್ಸಿರೋ ಅಂತವನು, ಒಳ್ಳೆ ಹೃದಯ ಇರೋ ಅಂತವನು, ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ, ಒಂದು ಮನ್ಸಾರೆ ನನ್ನ ಆಸೆ. ಖಂಡಿತವಾಗೂ ಇವನ ಸಹಕಾರ, ಅದ್ರ ಜೊತೆಗೆ ಅರ್ಜುನ್ ಅವರು ಇರ್ಬೋದು, ಇದನ್ನ ಯಾವುದೇ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿಲ್ಲ. ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ, ಸಿನಿಮಾದಲ್ಲಿ ಸೋಲ್ ನೋಡಿದೀನಿ, ಕಳ್ಕೊಂಡಿದ್ದೀನಿ, ಎಲ್ಲದನ್ನೂ ಮಾಡಿದೀನಿ. ಆದ್ರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವಾ, ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ, ಅದೆಲ್ಲವನ್ನು ನಾನು ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಆಕ್ಷನ್ ಪ್ರಿನ್ಸ್ ಆಗಿರೋದು ಇವನು. ಅತ್ಯಂತ ದೊಡ್ಡ ಸ್ಟಾರ್ ಆಗಿ, ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇವನು ಇರ್ಬೇಕು ಅನ್ನೋದು ನನ್ನ ಆಸೆ. ನನ್ನ ಸಿನಿಮಾನು ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವನು ಈ ಸಹಕಾರ ಕೊಟ್ಟಿದ್ದಾನಲ್ಲ, ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ. ಆಮೇಲೆ ಇಂಡಸ್ಟ್ರಿ ಅವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ, AP ಅರ್ಜುನ್ ಅಣ್ಣ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಸುಮಾರಷ್ಟು ಜನ, ಅಂದ್ರೆ ನನಗೆ ಏನಂತಂದ್ರೆ, ಈ ಸಿನಿಮಾ ಗೆಲ್ಸ್ಕೊಳ್ಳೇಬೇಕನ್ನೋ ಒಂದು ದೊಡ್ಡ ಪ್ರಯತ್ನ, ಈ ತರದ ಇನ್ನೊಂದು ಪ್ರಯತ್ನ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಇದನ್ನ ಇನ್ನೊಂದು ಪ್ರಯತ್ನ ಮಾಡ್ಬೇಕು ಬೇರೆ ತರ ಅಂತಂದ್ರೆ, ಈ ಸಿನಿಮಾ ಗೆಲ್ಬೇಕು. ಈ ಸಿನಿಮಾ ಗೆದ್ರೆ ಮಾತ್ರ ಇಂಥ 10 ಪ್ರಯತ್ನ ನಾವು ಮಾಡ್ತೀವಿ, ನಮ್ಮ ತಂಡ ಮಾಡ್ತೀವಿ, ನಮ್ಮನ್ನ ಮೀರಿ ಇನ್ನೂ 10 ಜನ ನಮ್ ತರ ಶ್ರಮ ಹಾಕೋರು ಇದಾರಲ್ಲ ಇಂಡಸ್ಟ್ರಿಲಿ, ಅವ್ರಿಗೊಂದು ಧೈರ್ಯ ಬರುತ್ತೆ, ಕೆರೆಬೇಟೆ ಗೆದ್ದಿದೆ ಗುರು, ನಾವು ಒಂದಿಷ್ಟು ಮಾಡೋಣ ನಮ್ ತರ ಹೊಸ ಟೀಮ್ ಅಂತ. ನಮ್ಮ ತಂಡನೇ, ನಮ್ಮ ಸಿನಿಮಾನೇ ಸೋತೋದ್ರೆ ಅವರೆಲ್ಲರಿಗೂ ಶಕ್ತಿ ಕುಂದೋಗ್ಬಿಡುತ್ತೆ. ಅಯ್ಯೋ ದೇವ್ರು, ಅಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು, ಅಷ್ಟೆಲ್ಲಾ ಪ್ರಮೋಷನ್ ಮಾಡಿದ್ರು, ಅಷ್ಟೆಲ್ಲಾ ಸ್ಟಾರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು, ಮೀಡಿಯಾ ಸಪೋರ್ಟ್ ಆದ್ರೂ ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ ಸೋಲಾಗಲ್ಲ ಸರ್. ಒಳ್ಳೆ ರಿವ್ಯೂ ಬಂದಿದೆ, ಇದು ನಮ್ ಗೆಲುವು. ಖಂಡಿತವಾಗೂ ಆತರ ಆದ್ರೆ ನಮ್ಮ ಕರ್ನಾಟಕದ ಕನ್ನಡ ಜನತೆದೇ ಸೋಲಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ತರ ಪ್ರಯತ್ನಗಳು ಮಾಡಿದಾಗ, ನೀವು ಬೆಂತಡ್ದಾಗ ಮಾತ್ರ 10 ಪಿಕ್ಚರ್ಗಳು ಬರುತ್ತೆ. ಇಲ್ಲ ಅಂತಂದ್ರೆ ಬೇರೆ ಬೇರೆ ಭಾಷೆಗಳ ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋಂಥದ್ದಾಗುತ್ತೆ. ಯಾವುದು ಆಗದ್ ಬೇಡ ಅಂತ ಅನ್ಕೊಳ್ತೀನಿ. ನಮ್ದು ತಪ್ಪಿದೆ. ಇಲ್ಲಿ ಹೇಗಾಗಿದೆ ಅಂದ್ರೆ, 5-6 ಪಿಕ್ಚರ್ ಬರ್ತೀವಿ, 5-6 ಪಿಕ್ಚರ್ ಬಂದಾಗ ಚೆನ್ನಾಗಿ ಕರ್ಕೊಂಬಂದು ಸೂಪರ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್ ಅನ್ಸಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ, ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡಾಕಿದೀವಿ. ಆತರ ಅಲ್ಲ. ಟ್ರೈಲರು, ಟೀಸರು ಅಥವಾ ಇವರೆಲ್ಲರೂ ದೊಡ್ಡ ದೊಡ್ಡವರು ಮಾತಾಡಿದಾರಲ್ಲ, ಆ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಬನ್ನಿ. ಒನ್ ಆಫ್ ದಿ ಬೆಸ್ಟ್ ಮೂವಿ ಆಗಿರುತ್ತೆ. ಒನ್ ಆಫ್ ದಿ ಮೆಗಾ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರು, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್.